ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಗುರುವಾರ ಅಂದರೆ ಸಾಕಷ್ಟು ಜನಕ್ಕೆ ಅದರ ಬಗ್ಗೆ ಗೊತ್ತಿರೋದಿಲ್ಲ. ಗುರುಬಲ ಹೆಚ್ಚಾಗೋದಕ್ಕೆ ಲಕ್ಷ್ಮಿಯ ವಾರ ಕೂಡ ಆಗಿರೋದ್ರಿಂದ ಮುಖ್ಯವಾಗಿ ನಾವು ಏನು ಪೂಜೆ ಪುನಸ್ಕಾರ ಮಾಡದೇ ಇದ್ದರೂ ಕೂಡ ಈ ಸಣ್ಣ ಪರಿಹಾರವನ್ನು ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಅರಿಶಿಣದ ಡಬ್ಬಕ್ಕೆ ಈ ಚಿಕ್ಕ ವಸ್ತುವನ್ನು ಇಟ್ಟರೆ ಸಾಕು, ಧನಾಕರ್ಷಣೆ ಯಥೇಚ್ಛವಾಗಿ ಆಗುತ್ತೆ. ಚಿನ್ನವನ್ನು ತೆಗೆದುಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಯಾಕಂದರೆ ಗಗನಕ್ಕೆ ಏರಿದೆ ಚಿನ್ನ. ಆದರೂ ಕೂಡ ಎಲ್ರಿಗೂ ಕೂಡ ಇಷ್ಟ ಸ್ನೇಹಿತರೆ, ಚಿನ್ನವನ್ನು ನಾವು ಸೇವಿಂಗ್ ಮಾಡಬೇಕು, ಇಟ್ಕೊಂಡಿರಬೇಕು. ಒಂದು ಸ್ವಲ್ಪನಾದರೂ ನಮ್ಮ ಹತ್ರ ಚಿನ್ನ ಇರಬೇಕು, ನಾವು ಹಾಕ್ಕೊಳ್ಬೇಕು, ಅಥವಾ ಕಷ್ಟ ಕಾಲಕ್ಕೆ ನಮಗೆ ಸಹಾಯಕ್ಕೆ ಬರುತ್ತೆ. ಈ ಥರ ನಾನಾ ಥರದ ಯೋಚನೆಗಳು ಮಾಡ್ತಾ ಇರ್ತಾರೆ. ಮನೆಯನ್ನು ಕಟ್ಟಬೇಕು, ನಮ್ಮದೇ ಆದಂಥ ಸ್ವಂತವಾದ ಗೂಡು ಇರಬೇಕು, ಆಸ್ತಿ ಮಾಡ್ಕೊಳ್ಬೇಕು, ಈ ಥರ ಎಲ್ರಿಗೂ ಆಸೆ ಇರುತ್ತೆ. ಆದರೆ ಆಸೆ ಪಟ್ಟರೆ ಸಾಕಾಗೋದಿಲ್ಲ, ಅದಕ್ಕೆ ನಮಗೆ ಬೇಕಾಗಿರುವಂಥ ಕೆಲಸ ಕೂಡ ಆಗಬೇಕು. ಆಗದೇ ಇದ್ದಾಗ ಏನು ಮಾಡಬೇಕು, ಈ ರೀತಿಯ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಸಹಾಯ ಮಾಡುತ್ತೆ. ಅಂದರೆ ಪ್ರಕೃತಿ ಮಾತೆ, ಯೂನಿವರ್ಸ್, ನಾವು ಕೇಳಿಕೊಂಡಿರುವಂಥದ್ದು, ಭಗವಂತನನ್ನು ನಾವು ಯಾರನ್ನು ಇಷ್ಟಪಟ್ಟು ನಂಬಿ ಮಾಡ್ತೀವಿ ನೋಡಿ, ಅವ್ರ ಕಡೆಯಿಂದ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ. ಏಕೆಂದರೆ ಈ ಪರಿಹಾರಗಳಲ್ಲಿ ಬಳಸುವಂಥ ವಸ್ತುಗಳಿಗೆ ಆ ರೀತಿ ಶಕ್ತಿ ಅನ್ನೋದು ಇದೆ ಸ್ನೇಹಿತರೆ. ನಮ್ಮ ಮನೆಯಲ್ಲೇ ಸಿಗುವಂಥ ವಸ್ತುಗಳಾಗಿರೋದ್ರಿಂದ ನಮ್ಮ ಕೈಯಾರ ನಾವು ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿರುತ್ತೆ ಸಮಸ್ಯೆ ಯಾವ ರೀತಿ ಇದೆ, ಅದನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು. ತಪ್ಪದೆ ಗುರುವಾರ ಸ್ನಾನದ ನೀರಿಗೆ ನೀವು 1 ಪಿಂಚಷ್ಟು ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಗುರುಬಲ ಅನ್ನುವಂಥದ್ದು ಒದಗಿ ಬರುತ್ತೆ, ಕೂಡಿ ಬರುತ್ತೆ. ಒಬ್ಬ ಮನುಷ್ಯನಿಗೆ ಗುರುಬಲ ಇದ್ದಾಗ ಯಥೇಚ್ಛವಾದಂಥ ಖುಷಿಯನ್ನು ತಂದುಕೊಡುತ್ತೆ. ಧನ ಜಾಸ್ತಿ ಆಗುತ್ತೆ, ಅಂದರೆ ಹಣದ ಆಕರ್ಷಣೆ ಆಗುತ್ತೆ. ಮುಖ್ಯವಾಗಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದರೆ ಕೆಲಸ ಸಿಗುತ್ತೆ, ಆದಾಯ ಅದರಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಎಷ್ಟು ಇಟ್ಕೊಂಡಿರ್ತೀರೋ ಅದು ರೀಚ್ ಮಾಡಬಹುದು. ಅಷ್ಟೊಂದು ಚೆನ್ನಾಗಿರುವಂಥದ್ದು. ಪ್ರತಿನಿತ್ಯ ಕೂಡ ಬೇಕಂದರೆ ನೀವು ಸ್ನಾನದ ನೀರಿಗೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಇಷ್ಟೆಲ್ಲ ಲಾಭಗಳು ಸಿಗುತ್ತೆ. ಇನ್ನು ನಮಗೆ ಅರಿಶಿಣ ಹಾಗೂ ಉಪ್ಪು ಅನ್ನುವಂಥದ್ದು ಒಂದು ರೀತಿಯಲ್ಲಿ ನಮಗೆ ಶುಭ ಕಾರ್ಯಗಳು ಮಾಡುವಂಥದ್ದು ಹಾಗೂ ನಮ್ಮ ಮನೆಗೆ ಯಥೇಚ್ಛವಾದಂಥ ಧನಲಾಭವನ್ನು ತಂದುಕೊಡುವಂಥದ್ದು. ಆದರೆ ಉಪ್ಪನ್ನು ಹಾಗೂ ಅರಿಶಿಣವನ್ನು ಒಂದೇ ಜಾಗದಲ್ಲಿ ಪಕ್ಕದಲ್ಲಿ ಇಡಬಾರ್ದು. ಗುರುಬಲ ಹೆಚ್ಚಾಗೋದಕ್ಕೆ ಹಾಗೂ ನಾವು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಅರಿಶಿಣವನ್ನು ಬಳಸ್ತೀವಿ. ಕಲ್ಲುಪ್ಪು ಅನ್ನುವಂಥದ್ದು ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ಕೆಟ್ಟ ಶಕ್ತಿಗಳನ್ನು ಎಳೆದು ಇಟ್ಕೊಂಡಿರುತ್ತೆ. ಲಕ್ಷ್ಮಿಯ ರೂಪ ಆದರೂ ಕೂಡ ಇವೆರಡನ್ನು ಕೂಡ ನಾವು ಈ ರೀತಿ ಅದರಲ್ಲಿ ಕೆಲಸಗಳು ಬೇರೆ ವಿಭಿನ್ನ ರೀತಿಯಲ್ಲಿ ಮಾಡೋದ್ರಿಂದ ನಾವು ಇವುಗಳನ್ನು ಪಕ್ಕದಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಇನ್ನೂ ಸಾಲದ ಸಮಸ್ಯೆಗಳು ಅನ್ನುವಂಥದ್ದು ಬರುತ್ತೆ. ಅದನ್ನು ಗಮನಿಸ್ಕೊಂಡು ನೀವು ಇಟ್ಕೊಳ್ಳಿ. ಅರಿಶಿಣ ಯಾವತ್ತೂ ಅಷ್ಟೇ ಖಾಲಿ ಆಗಬಾರ್ದು, ನೋಡಿಕೊಂಡು ಅದನ್ನು ನಾವು ತುಂಬಿಸಿ ಇಟ್ಟಿರಬೇಕು ಅಡುಗೆ ಮನೆಯಲ್ಲಿ. ಅದು ನಮಗೆ ಒಂದು ಸಂಪತ್ತನ್ನು ಜಾಸ್ತಿ ಮಾಡುವಂತೆ ಸೂಚನೆ ಕೊಡುತ್ತೆ. ಒಂದು ಕಾಗದವನ್ನು ತಗೊಳ್ಳಿ, ಚಿಕ್ಕದಾಗಿ ಕಾಗದ ತಗೊಳ್ಳಿ. ನಮಗೆ ಈ ಒಂದು ಶುಂಠಿ ಒಂದು ಚಿಕ್ಕ ತುಂಡಷ್ಟು ತಗೊಂಡ್ರೆ ಸಾಕು, ಜಾಸ್ತಿ ತಗೊಳ್ಬೇಕು ಅಂತೇನೂ ಇಲ್ಲ. ಈ ವಸ್ತುಗಳು ಇದರಲ್ಲಿ ಒಂದೊಂದೇ ನೀವು ನೋಡಬಹುದು. ಇದು ಎಲ್ಲವೂ ಕೂಡ ನಮಗೆ ಹಣಕಾಸಿನಿಂದ ನಮಗೆ ಬೇರೆ ರೀತಿಯ ಸಮಸ್ಯೆಗಳಿದ್ದರು, ಮನೆಯಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಇದ್ದರು, ಗಂಡ ಹೆಂಡತಿಯ ಸಮಸ್ಯೆಗಳಿದ್ದರು, ಮಕ್ಕಳ ಸಮಸ್ಯೆ ಇದ್ದರು, ಕೆಲಸದ ಸಮಸ್ಯೆ ಇದ್ದರು, ಈ ರೀತಿ ಒಂದು ಶತ್ರುಗಳಿಂದ ತೊಂದರೆ ಆಗ್ತಾಯಿದ್ರು, ಪದೇ ಪದೇ ನಮಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದರು, ನಾವು ಅಂದ್ಕೊಂಡಿರುವ ಕೆಲಸಗಳು ಆಗದೇ ಇದ್ದಾಗ ಶತ್ರುಗಳು ನಮಗೆ ಏನೋ ಕಾಟ ಕೊಡ್ತಾ ಇದ್ದಾರೆ, ಅದರಿಂದ ನಾವು ಏಳಿಗೆ ಆಗ್ತಾ ಇಲ್ಲ ಅನಿಸ್ತಾ ಇದ್ದರೆ, ಇದು ಎಲ್ಲವೂ ಕೂಡ ನಮಗೆ ವರ್ಕ್ ಆಗುತ್ತೆ ಸ್ನೇಹಿತರೆ.
ಅದಕ್ಕೆ ಒಂದು ಕಾಗದ ತಗೊಂಡು ಚಿಕ್ಕ ತುಂಡಷ್ಟು ನೀವು ಶುಂಠಿಯನ್ನು ತಗೊಳ್ಬೇಕು. ಹಾಗೆ ಇದಕ್ಕೆ ಕಾಳುಮೆಣಸನ್ನು 7 ಕಾಳುಮೆಣಸನ್ನು ಹಾಕಿ ಚೆನ್ನಾಗಿರುವಂಥದ್ದನ್ನು ನಿಮ್ಮ ಕೈಯಲ್ಲಿ ಎತ್ಕೊಂಡು ನೋಡಿಬಿಟ್ಟಿದ್ದೆ ಚೆಕ್ ಮಾಡಿ ಚೆನ್ನಾಗಿರುವಂಥ ಕಾಳುಮೆಣಸು 7 ಹಾಕಿ ತೊಟ್ಟು ತುದಿ ಏನೂ ಮುರಿಯೋದಕ್ಕೆ ಹೋಗಬೇಡಿ. ಒಂದು ಒಣಮೆಣಸಿನಕಾಯಿಯನ್ನು ಹಾಕಿ ಇದನ್ನು ಪೂರ್ತಿಯಾಗಿ ನೀವು ಚಿಕ್ಕದಾಗಿ ಪೊಟ್ಣವನ್ನು ಕಟ್ಟಬೇಕು ಸ್ನೇಹಿತರೆ. ಈ ರೀತಿ ಕಟ್ಟಿದಾಗ ನಾವು ಎಷ್ಟೋ ಜನನ ನೋಡ್ತೀವಿ, ಎಷ್ಟು ಬೇಗ ಅಭಿವೃದ್ಧಿ ಆಗ್ತಾರೆ ಅಂದರೆ ನೋಡ್ತಾನೆ ಅವರು ಎಷ್ಟು ಬೇಗ ಕ್ಲಿಕ್ ಆಗ್ತಾರೆ ಅವರ ಕರಿಯರ್ ಲೈಫಲ್ಲಿ, ಪರ್ಸ್ನಲ್ ಲೈಫಲ್ಲೂ, ವೈವಾಹಿಕ ಜೀವನ ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ. ಆ ಥರ ಚೆನ್ನಾಗಿರೋದಕ್ಕೂ ಕೂಡ ಈ ರೀತಿಯ ಪರಿಹಾರಗಳು ಸಹಾಯಕ್ಕೆ ಬರುತ್ತೆ. ನಮ್ಮ ಮನೆಯಲ್ಲೂ ಕೂಡ ನಮಗೆ ನಕಾರಾತ್ಮಕ ಎನರ್ಜಿ ಇದ್ದರೆ ನಾವು ಬೇರೆ ಕಡೆ ಓಡಾಡ್ಕೊಂಡು ಬಂದಿರ್ತೀವಿ, ಫ್ರೆಂಡ್ಸು, ನಮ್ಮ ಕೆಲಸದ ಜಾಗ ಈ ಥರ ಇದ್ದಾಗ ಆ ಕಡೆ ಎಲ್ಲವೂ ಕೂಡ ಒಂದು ಆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದನ್ನು ಕ್ಯಾರಿ ಮಾಡ್ಕೊಂಡು ಬಂದಿರ್ತೀವಿ. ನಮ್ಮ ಮನೆಗೆ ಯಾರೇ ಬಂದಿದ್ದರೂ ಕೂಡ ಅದನ್ನು ಕೂಡ ಬಿಟ್ಟೋಗಿರ್ತಾರೆ. ಅಂದರೆ ಅದು ಎಲ್ಲವೂ ಕೂಡ ಆ ನೆಗೆಟಿವ್ ಡಬಲ್ ಆಗ್ತಾ ನಮಗೆ ಈ ರೀತಿ ಸಮಸ್ಯೆಗಳನ್ನು ಪ್ರತಿದಿನ ತಂದು ಕೊಡ್ತಾ ಇರುತ್ತೆ, ಕಾಡ್ತಾ ಇರುತ್ತೆ. ಅದರಿಂದ ನಾವು ಹೊರಗೆ ಬರ್ದೇನೆ ಈ ರೀತಿ ಪರಿಹಾರನೂ ಮಾಡ್ಕೊಳ್ದೇನೆ ಸುಮ್ಮನೆ ಏನೋ ಕಷ್ಟ ಇದೆ ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ತಪ್ಪದೇ ಇದನ್ನು ಮಾಡ್ಕೊಳ್ಬೇಕು. ಯಾಕಂದರೆ ನಾವು ಪ್ರತಿನಿತ್ಯ ಓಡಾಡ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ಬರ್ತೀವಿ. ನಮ್ಮ ಮನೆಗೂ ಕೂಡ ಯಾರಾದರೂ ಬಂದೇ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದೆಲ್ಲವೂ ಆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಬಂದು ಸೇರಿಕೊಳ್ಳುತ್ತೆ. ಅದಕ್ಕೋಸ್ಕರ ಒಳ್ಳೆ ಆಲೋಚನೆ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ನಾವು ಇದ್ದಾಗ ಅದು ನಮಗೂ ಕೂಡ ಆ ನಕಾರಾತ್ಮಕ ಶಕ್ತಿ ಹೋಗಿ ಪೂರ್ತಿಯಾಗಿ ಸಕಾರಾತ್ಮಕವಾಗಿ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿರೋದಕ್ಕೆ ಈ ರೀತಿಯ ಪರಿಹಾರ ಅನ್ನುವಂಥದ್ದು ನಾವು ಇದನ್ನು ಮಾಡಿಕೊಳ್ಳೋದ್ರಲ್ಲೇ ರಿಸಲ್ಟ್ ಅನ್ನುವಂಥದ್ದು ಕಾಣಬೇಕು. ಅರಿಶಿನ ಡಬ್ಬದಲ್ಲಿ ಈ ಥರ ನೀವು ಪೊಟ್ಣವನ್ನು ಕಟ್ಟಿ ಇಡಿ, ಸೆಂಟ್ರಲ್ಲಿ ಇಡಿ. ಅರಿಶಿಣ ಅದ್ರ ಮೇಲೆ ಇನ್ನು ಸ್ವಲ್ಪ ಕಂಪ್ಲೀಟಾಗಿ ತುಂಬಿಸ್ಕೊಂಡು ನೀವು ಅರಿಶಿಣವನ್ನು ಬಳಸಬಹುದು. ಪ್ರತಿನಿತ್ಯ ನೀವು ಬಳಸುವಂಥ ಅರಿಶಿಣದಲ್ಲಿ ಇದು ಸೇರಿಕೊಂಡು ಈ ವಸ್ತುಗಳ ಒಂದು ಕೆಲಸ ಅನ್ನುವಂಥದ್ದು ಪ್ರಾರಂಭ ಮಾಡುತ್ತೆ. ಅದು ನಾವು ಅಡುಗೆಗೆ ಬಳಸ್ತೀವಿ, ಆಗ ನಮಗೆ ಉತ್ತಮವಾದಂಥ ಆಲೋಚನೆಗಳು ಅನ್ನುವಂಥದ್ದು, ಆರೋಗ್ಯ ಅನ್ನುವಂಥದ್ದು ನಮಗೆ ತಾನಾಗೆ ಕೂಡಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ನಾವು ಮಾಡಿದಾಗ ನಾವು ಏನು ಅಂದುಕೊಂಡಿರ್ತೀವಿ ನೋಡಿ ನಮ್ಮ ಮನಸ್ಸಲ್ಲಿ ಅದು ನಡೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ನಮಗೆ ರಿಸಲ್ಟ್ ಯಾವ ರೀತಿ ಬರಬಹುದು ಅನ್ನೋದು ಕೂಡ ಕುತೂಹಲ ಇರುತ್ತೆ. ಅಂದರೆ ನಾವು ಬಳಸುವ ವಿಧಾನದಲ್ಲಿ ಇರುತ್ತೆ. ಅಂದರೆ ನಾವು ಅಡುಗೆಗೆ ಬಳಸ್ತಾ ಇರ್ತೀವಿ, ಅದು ನಮ್ಮ ದೇಹಕ್ಕೆ ಸೇರಿ ನಮ್ಮ ಆಲೋಚನೆಗಳು, ನಮ್ಮ ಶಕ್ತಿ ಅನ್ನುವಂಥದ್ದು ಡಬಲ್ ಆಗ್ತಾ ಬರುತ್ತೆ. ಈ ಥರ ನೀವು ಮಾಡಿಕೊಂಡು 41 ದಿನ ಆದಮೇಲೆ ಅದನ್ನು ತಗೊಂಡೋಗಿ ಎಲ್ಲಾದರೂ ಪೂರ್ತಿ ನೀರಿರುವ ಜಾಗಕ್ಕೆ ಹಾಕಿಬಿಟ್ಟು ಹರಿಯುವ ನೀರು ಹತ್ರ ಹಾಕ್ಬಿಟ್ಟು ಬಂದು ಹೊಸ್ದಾಗಿ ಈ ಥರ ಮಾಡ್ಕೊಳ್ಳಿ. ಎಷ್ಟೊಂದು ಬದಲಾವಣೆಗಳಾಗ್ತಾ ನೀವೇ ಹೇಳ್ತೀರಾ ತುಂಬ ಒಳ್ಳೆ ರಿಸಲ್ಟ್ ಬಂತು ಅಂತಂದ್ಬಿಟ್ಟು. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.